ಸರ್ ಆಡಿಯನ್ಸ್ ರಿಯಾಕ್ಷನ್ ನಾನು ಹೇಳೋದೇನಪ್ಪಾಜಿ, ನೀವು ನೋಡಿದ್ದೀರಾ. ಇವಾಗ ನಾನು ಏನೇ ಹೇಳಿದ್ರು ಇದು ನನ್ನ ಸಿನಿಮಾ ಆಗುತ್ತೆ. ನೀವು ಹೇಳಬೇಕು. ಇವಾಗ ನಿಮ್ಮ ಹತ್ರ ಶಕ್ತಿ ಇದೆ. ನಾನು ಕೇಳ್ಕೊತಿರೋದು ಏನು ಅಂತಂದರೆ, ನನ್ನ ಸಿನಿಮಾ ಹಿಂಗಿದೆ ಹಂಗಿದೆ ಅಂತ ನೀವು ಹೇಳಿ ಅಂತ ನಾನು ಯಾರು ನಿಮ್ಮ ಹತ್ರ ಕೇಳ್ಕೊತಲ್ಲ. ನಾನು ಕೇಳ್ತಿರೋದು ಒಂದೇ ಒಂದು, ಫ್ರ್ಯಾಂಕ್ ಆಗಿ ಏನು ಹೇಳ್ತಿದ್ದೀನಿ, ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ನೀವು ಹೇಳಿ. ನಿಮ್ಮ ಚಾನಲ್ಸಲ್ಲಿ, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಪ್ಲೀಸ್ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಹೇಳಿ. ದಯವಿಟ್ಟು ಬೇರೇನೂ ಮಾತಾಡ್ಬೇಡಿ. ಇಲ್ಲ ನಾನು ಬಂದು ನಿಮ್ಮ ಹತ್ರ ಆಮೇಲೆ ಈ ಥರ ಹೇಳಿ ಹಂಗೆ ಅಂದ್ರೂ ಹೇಳ್ಬಿಡಿ. ಇಲ್ಲ ಹೀರೋ ಬಂದ್ಬಿಟ್ಟು ಆಮೇಲೆ ಬಂದು ಈ ಥರ ಹೇಳಿ ಅಂತ ಅನ್ನೋದು ಹೇಳ್ಬಿಡಿ ಬೇಕಂದ್ರೆ, ನೋ ಪ್ರಾಬ್ಲಮ್. ನಾನು ಇಷ್ಟು ಕಾನ್ಫಿಡೆನ್ಸ್ ಆಗಿ ಯಾಕೆ ಹೇಳ್ತೇನೆ ಅಂದರೆ, ಇವತ್ತು ಬಂದಿರೋ ಜನ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ, ಅಷ್ಟೊಂದು ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಅಂತ ಅವ್ರು ಹೇಳಿದ್ದಾರೆ. ನನ್ನ ಸಿನಿಮಾ ಯಾವತ್ತೂ ನನಗೆ ಚೆನ್ನಾಗೇ ಇದ್ದೇ ಇರುತ್ತೆ. ಸೊ ದಟ್ ಇಸ್ ಸೆಕೆಂಡ್ರಿ. ಬಟ್ ಇವತ್ತು ನಾನು ನಿಮಗೆ ಕೇಳ್ಕೊತಿರೋದು, ನಿಮ್ಮ ಚಾನಲ್ ಮುಖಾಂತರ ಒಂದಷ್ಟು ಜನ ಆಡಿಯನ್ಸ್ಗೆ ತಲುಪಿಸಿ, ಸಿನಿಮಾ ಹೆಂಗಿದೆ ಅಂತ ತಲುಪಿಸಿ. ನಿಮ್ಮ ವಿಡಿಯೋಗಳಲ್ಲಿ ಟ್ರೈಲರ್ದು ಲಿಂಕ್ ಹಾಕಿ, ನಿಮ್ಮ ಫ್ಯಾಮಿಲೀಸ್ಗೆ ಟ್ರೈಲರ್ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲೀಸಿಂದ ಒಂದಷ್ಟು ಜನ ಕಳಿಸಿ. ಒಂದು ಸ್ಟಾರ್ಟಿಂಗಲ್ಲಿ ಒಂದು 30 to 40% ಜನ, ನಾನೇನು ಹೌಸ್ಫುಲ್ ಆಗಬೇಕು, ನನ್ನ ಸಿನಿಮಾ ಹಂಗೆ ಓಪನಿಂಗ್ ಹೊಸ ಹುಡುಗ ಹೌಸ್ಫುಲ್ ಅನ್ನೋದು ಸುಳ್ಳಾಗುತ್ತೆ. ನಾನೇನು ಕೇಳ್ತಿದ್ದೀನಿ ಅಂತಂದರೆ, ಒಂದು 40%ಇಂದ ಒಂದು 50% ಜನ ಒಳಗಡೆ ಬಂದ್ರು ಖಂಡಿತ ಅವ್ರು ಆಚೆ ಹೋದ್ಮೇಲೆ ಅದು ಡಬಲ್ ಅವರೇ ಹೇಳಿ ಕಳಿಸ್ತಾರೆ. ಸರ್ ನಮ್ದು ಏನೇ ಕೆಲಸ ಇದ್ರು, ಇವಾಗ ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸು, ಬೆಳಗ್ಗೆವರೆಗೂ ಅಷ್ಟೇ ನಾವು ಪಬ್ಲಿಸಿಟಿ ಏನಿದೆಯೋ ಮಾಡೋಕ್ಕಾಗೋದು. ಫಸ್ಟು ಬೆಳಗ್ಗೆ ಶೋ ಬಿಟ್ಟು ಆಚೆ ಬರೋದು 11:30-12 ಗಂಟೆಗೆ ಜನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಸಿನಿಮಾನ. ಆ ನಂಬಿಕೆ ನನಗಿದೆ ಸರ್. ಅಂದ್ರೆ ಒಳ್ಳೆ ಇವಾಗ ರೆಸ್ಪಾನ್ಸ್ ಎಲ್ಲ ಪಬ್ಲಿಕ್ ಇಂದ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ಫಸ್ಟ್ ಫಿಲಮ್ ಅಂತ ಯಾರು ಹೇಳ್ತಾ ಇಲ್ಲ, ನಿಮ್ಮ ಆಕ್ಟಿಂಗು ಸಕ್ಕತ್ತಾಗಿದೆ ಅಂತ ಹೇಳ್ತಾರೆ. ಏನೇನು ತಯಾರಿ ಮಾಡಿ? ಇಲ್ಲ ಪಜಿ, ನಾನು ಆ್ಯಕ್ಚುಲಿ ನೀನಾಸಮ್ ಸ್ಟೂಡೆಂಟು. ಬಟ್ ಅದೆಲ್ಲ ಬಿಡಿ, ಅದೆಲ್ಲ ಸೆಕೆಂಡ್ರಿ. ಬಟ್ ತಯಾರಿ, ಸಿನಿಮಾ ಅನ್ನೋದು ಒಂದು ಟೀಮ್ ವರ್ಕ್ ಆಗುತ್ತೆ. ನಾನು ಇವತ್ತು ಏನೇ ಆ್ಯಕ್ಟಿಂಗ್ ಮಾಡಿದ್ದೀನಿ, ನಾನು ಇವತ್ತು ಏನೇ ಜನ ಚೆನ್ನಾಗಿದೆ, ಫಸ್ಟ್ ಸಿನಿಮಾ ಅನಿಸ್ತಲ್ಲ ಅಂತ ಇಲ್ಲಿ ಬಂದಿರೋರೆಲ್ಲ ಹೇಳ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಮೀ. ಇಡೀ ಟೀಮು, ನಮ್ಮ ಡೈರೆಕ್ಟರ್ ಶಶಿಧರ್ ಆಗಲಿ, ನಮ್ಮ ಸಾಯಿ ಕುಮಾರ್ ಸರ್ ಆಗಲಿ, ಅರುಣ್ ಸಾಗರ್ ಸರ್ ಆಗಲಿ, ಎಲ್ಲರೂ ಜೊತೆಗೆ ನನ್ನ ಕೈ ಹಿಡ್ಕೊಂಡು ಮುಂದೆ ನಡ್ಸ್ಕೊಂಡು ಹೋಗಿರೋದು. ಇಟ್ ಇಸ್ ನಾಟ್ ಲೈಕ್ ನಾನೇನೋ ಕಿತ್ತಾಕ್ಬಿಟ್ಟಿದ್ದೀನಿ, ದಬಾಕ್ಬಿಟ್ಟಿದ್ದೀನಿ ಅನ್ನೋದು ಸುಳ್ಳು. ಇದೊಂದು ಟೀಮ್ ವರ್ಕ್, ಟೀಮ್ ಆಗೇ ಮಾಡಿರೋ ಅಂತ ಒಂದು, ಅದಕ್ಕೆ ಇವತ್ತು ಈ ಔಟ್ಪುಟ್ ಬಂದಿರೋದು. ನಿಮಗೆ ಬಂದ ಬೆಸ್ಟ್ ಕಾಂಪ್ಲಿಮೆಂಟ್ ಈ ಫಿಲಮ್ ನೋಡಿ ಬಂದು ಆಡಿಯನ್ಸ್ ಬೆಸ್ಟ್ ಕಾಂಪ್ಲಿಮೆಂಟ್? ನನಗೆ ಏನು ಇವಾಗ ಹೇಳಿದ್ದು, ಒಬ್ರು ಅಲ್ಲಿ ಆಚೆ ಕಡೆ ಏನಂತಂದ್ರು ಅಂದ್ರೆ, ಕ್ರೂರತೆಗೆ ಒಂದು ಸ್ವಲ್ಪ ಮಿತಿ ಇಟ್ಕೊ ಅಂತಂದ್ರು. ಮುಂದಿನ ಪಾರ್ಟಲ್ಲಿ ತುಂಬಾ ಕ್ರೂರಿ ಆಗ್ಬೇಡ ಅಂತಂದ್ರು. ಇವಾಗ ಆಡಿಯನ್ಸ್ ನನಗೆ ನೆಕ್ಸ್ಟ್ ಹೇಳ್ತಾರೆ. ರಿಲೀಸ್ ಆದ್ಮೇಲೆ ಜನ ಹೆಂಗಂತಾರೋ ಹಂಗ ನಡೆಯುತ್ತೆ. ನೀವು ದರ್ಶನ್ ಸರ್ ಅಭಿಮಾನಿ, ಮತ್ತೆ ಸಾಂಗ್ ಇಟ್ಕೊಂಡಿದ್ದೀರಾ, ಯಾವ ತರ ಫೀಲ್ ಕೊಡ್ತೀರಾ? ನೀವೇ ನೋಡಿದ್ರಿ, ಒಂದು ಮೀಡಿಯಾ ಶೋ ಅಲ್ಲಿ, ಒಂದು ಯೂಟ್ಯೂಬರ್ ಶೋ ಅಲ್ಲಿ ಜನ ಮುಂದೆ ಬಂದು ಡ್ಯಾನ್ಸ್ ಮಾಡ್ತಾ ಇದಾರೆ ಅಂತಂದ್ರೆ, ಇನ್ನು ಥಿಯೇಟರ್ ಜನ ಹೆಂಗ್ ಎಂಜಾಯ್ ಮಾಡ್ತಾರೆ, ಸೆಲೆಬ್ರಿಟಿಗಳು ಹೆಂಗ್ ಎಂಜಾಯ್ ಮಾಡ್ತಾರೆ, ನೀವ್ ಹೇಳ್ಬೇಕು. ಖಂಡಿತ ಅದೇನಾಯ್ತು ಅಂತಂದ್ರೆ, ನಾನು ಮತ್ತೆ ಡೈರೆಕ್ಟರ್ ಕೂತ್ಕೊಂಡು ಡಿಸ್ಕಸ್ ಮಾಡುವಾಗ ನಾನು ಫಸ್ಟ್ ಹೇಳಿದ್ದು ಒಂದೇ ಪಾಯಿಂಟ್. ಆಕ್ಚುಲಿ ಸಾಂಗ್ ಬೇಕಿತ್ತು, ಒಂದು ಒಳ್ಳೆ ಸಾಂಗ್ ಮಾಡೋಣ ಅಂತಾನೆ ಕೂತಿದ್ದು. ಬಟ್ ಈಗ ತುಂಬಾ ನೀವೇ ನೋಡ್ತಾ ಇದೀರಾ, ಎಷ್ಟೊಂದ್ ಕಡೆ ರೀಕ್ರಿಯೇಟ್ ಆಗ್ತದೆ ಸಾಂಗ್ಸು. ವಿನಯ್ ರಾಜ್ಕುಮಾರ್ ಸರ್ದು ಒಂದು ಸಾಂಗ್ ಬಂತು ಮೊನ್ನೆ, ಅದು ರೀಕ್ರಿಯೇಟ್ ಆಗಿರೋ ಸಾಂಗು. ಸೊ ರೀಕ್ರಿಯೇಟ್ ನಡೀತಾ ಇದೆ. ಸೊ ನಾವು ಒಂದು ಮಾಡೋಣ ಅಂತ ಬಂದಾಗ, ಮಾಡಂಗಿದ್ರೆ ನಾವು ಬಾಸ್ ಸಾಂಗೇ ಮಾಡಬೇಕು, ಇಲ್ಲಾಂದ್ರೆ ಹೊಸದೇ ಮಾಡ್ಬೋಣ ಅಂತ ಡಿಸೈಡ್ ಆಗ್ಬಿಟ್ಟು ಮಾಡ್ರ ಅಂತ ಒಂದು ಸಾಂಗ್. ರೆಸ್ಪಾನ್ಸ್ ನೋಡಿ ಏನು ಸರ್? ನಾನು ಪ್ರೊಡ್ಯೂಸರ್ ಸರ್ಗೆ ಬೆಳಿಗ್ಗೆ ಹೇಳಿದೆ, ಸರ್ ಪ್ರೀಮಿಯರ್ ಶೋ ರೆಸ್ಪಾನ್ಸ್ನ ತಗೋಬೇಡಿ ತಲೆಗೆ, ಅಂದ್ರೆ ನೆಗೆಟಿವ್ ಆದ್ರೆ ನೀವು ನಂಗೆ ಹೇಳ್ಬೇಕು, ಪಾಸಿಟಿವ್ ಆದ್ರೆ ತಲೆಗೆ ತಗೋಬೇಡಿ ಅಂದ್ರೆ. ಆಕ್ಚುಲಿ ಇವತ್ತು ತುಂಬಾ ಪಾಸಿಟಿವ್ ಆಗಿದೆ. ಇವತ್ತು ನೀವೆಲ್ಲ ಏನು ನನಗೆ ಫೀಡ್ಬ್ಯಾಕ್ಸ್ ಕೊಡ್ತಾ ಇದ್ದೀರಾ, ಐ ಫೆಲ್ಟ್ ಓಕೆ. ಅವರು ಇನ್ನೊಬ್ರು ಹೇಳ್ತಾರೆ, ಇಲ್ಲ ಸರ್ ನಮ್ಗೆ 10 ಸಿನಿಮಾ ಕೆಲಸ ಮಾಡಿ, ಇಟ್ಸ್ ಅ ಕಾಂಪ್ಲಿಮೆಂಟ್. ಒಬ್ಬ ಡೆಬ್ಯೂ ಡೈರೆಕ್ಟರ್ಗೆ ಆ ಥರ ಕಾಂಪ್ಲಿಮೆಂಟ್. ಬಟ್ ನಾನು ಹೇಳೋದು, ತುಂಬಾ ಲೇಟ್ ಅಂದ್ರೆ ಮೌತ್ ಟು ಮೌತ್ ಹೋಗಿ ಅದು ಸಿನಿಮಾನೇ, ಈಗ ಆ ವಾರಕ್ಕೆ 12 ಸಿನಿಮಾ ಬರ್ತದೆ ಸರ್. ಮುಂಚೆ ಅಂದ್ರೆ ಒಂದು 25 ದಿನ ಒಂದು ಬ್ರೀತಿಂಗ್ ಸ್ಪೇಸ್ ಇರ್ತಾ ಇತ್ತು, ಈಗ ಒಂದೇ ವಾರ ಸರ್. ಆ ಒಂದು ವಾರದಲ್ಲಿ ಜನ ಒಳಗೆ ಬಂದ್ಬಿಟ್ಟು, ಎಸ್ ಈ ಸಿನಿಮಾ ಚೆನ್ನಾಗಿದೆ, ಹುಡುಗರು ಏನೋ ಮಾಡಿದ್ದಾರೆ, ಗಾರ್ಗ ಸಕ್ಕದಾಗಿದೆ, ಕಂಟೆಂಟ್ ಅಂತ ಮಾತಾಡ್ತಾ ಇರಲ್ಲ, ಬಂದ್ ಗಾರ್ಗ ನೋಡಿ ಅಂತ ಹೇಳ್ತಾರಲ್ಲ ಸರ್. ಅವಾಗ ಏನಾಗುತ್ತೆ, ಆ ಒಂದು ವಾರ ನಾವು ತಡಿಬಹುದು. ಒಂದು ವಾರ ಆದ್ಮೇಲೆ ಎಲ್ಲೋ ಹೋದ್ಮೇಲೆ ಗಾರ್ಗ ಚೆನ್ನಾಗಿತ್ತಂತೆ, ಅಯ್ಯೋ ಥಿಯೇಟರ್ ಇಲ್ಲ, OTT ನೋಡೋಣ. ಗಾರ್ಗ ಇಸ್ ಅ ಫಿಲಮ್ ಟು ಎಕ್ಸ್ಪೀರಿಯನ್ಸ್ ಇನ್ ಥಿಯೇಟರ್ ಸರ್. ಇವತ್ತು ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರಲ್ಲ, ಏನಕ್ಕೆ ಅಂತಂದ್ರೆ ಆ ಒಂದೊಂದು ಮೈನ್ಯೂಟ್, ಆ ಒಂದು ಗಾರ್ಗಾನ ಊರಿಗೆ ನಿಮ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಪ್ರಯತ್ನ. ಅದನ್ನ ನಾವು ಮಾಡಕ್ಕೆ ಇದು ಮಾಡಿದ್ವಿ. OTT ಕೂತ್ಕೊಂಡ್ರೆ ಯು ಡೋಂಟ್ ಫೀಲ್ ಲೈಕ್ ಯು ಆರ್ ಇನ್ ಟು ದ ಫಿಲಮ್. ಡೆಫಿನೆಟ್ಲಿ ಅದು ಆ ಒಂದು ಊರಿಗೆ ಆ ಒಂದು ಗಾಡಿ ಕರ್ಕೊಂಡು ಹೋಗಿದ್ದಾರೆ, ನಿಜವಾಗ ಅದು ರೈಟ್. ಬಟ್ ನಿಮಗೆ ಈ ಒಂದು ಕಾನ್ಸೆಪ್ಟ್ ಹೇಗೆ ತಲೆಗೆ ಹೊಡಿತು ಸರ್? ಕಾನ್ಸೆಪ್ಟ್ ಅಂದ್ರೆ ನಂಗೆ ಒಂದು ರೆಗ್ಯುಲರ್ ಸ್ಟೋರಿ ಲೈನ್ ಮಾಡಕ್ಕೆ ಇಷ್ಟ ಇರಲಿಲ್ಲ ಸರ್. ಅಂದ್ರೆ ಒಂದು ಲೈನ್ ಈಗ ಒಂದು ಮಾಡ್ಬಿಟ್ಟು, ಇದು ಸ್ಟಾರ್ಟ್, ಇದು ಎಂಡು, ಇದು ಟ್ವಿಸ್ಟ್, ಇಂಟ್ರೋಲ್ಗೊಂಡು ಟ್ವಿಸ್ಟ್, ಕ್ಲೈಮ್ಯಾಕ್ಸ್. ಐ ವಾಂಟೆಡ್ ಲೈಕ್ ಎವ್ರಿ 5-10 minutes ಒಂದು ಹೊಸ ತನ ಹೇಳ್ಬೇಕು, ಒಂದು ಹೊಸ ಕತೆ ಹೇಳ್ಬೇಕು. ಇಂಟ್ರೋಲ್ ಆದ್ಮೇಲೆ
ಇದು ಹಿಂಗ್ ಮಾಡ್ತಾನೆ ಅಂತ ಒಂದ್ 2 ಥಾಟಲ್ಲಿ ಬಂದೆ. ಗುರು ನೀನು ಅನ್ಕೊಂಡಿರೋದು ಬೇರೆ ಗುರು. ಇಂಟರ್ವಲ್ ನಾನು ಡೈರೆಕ್ಟ್ ಶಶಿ ಅಂತ ಒಬ್ಬ ಇದ್ದಾನೆ, ಅವ್ನು ನಿಂಗೆ ಕತೆ ಹೇಳ್ತಾನೆ ಬಾ ಅನ್ನೋದು, ಅದು ಒಂದು ಕಾನ್ಸೆಪ್ಟ್ ಇತ್ತು ನನಗೆ. ಆ ಕಾನ್ಸೆಪ್ಟಲ್ಲೇ ಐ ಟ್ರೈಡ್ ವರ್ಕಿಂಗ್ ಸರ್. ಅಂದ್ರೆ ಆ ಒಂದು ಕಿವಿಗೆ ಬೀಳ್ತದೆ, ಕಂಟೆಂಟ್ ಇಲ್ಲ ಇಂಡಸ್ಟ್ರಿಲಿ, ನಾ ತೋರ್ಸೋಣ ಕಂಟೆಂಟ್ ಅಂದ್ರೆ ಏನು ಅನ್ನೋದೇ ಇತ್ತು ಆಬ್ವಿಯಸ್ಲಿ. ಸರ್ ಇದನ್ನ ಒಂದೇ ಮೂವಿನಲ್ಲಿ ಮುಗಿಸ್ಬೋದಾಗಿತ್ತ ಅಂತ ನಿಮ್ಗೆ ಏನಾದ್ರು ಅನಿಸ್ತು? ಸರ್. ಈಗಲೇ ತುಂಬಾ ಫಾಸ್ಟ್ ಅಂತ ಇದ್ದಾರೆ ಸರ್ ನಿಮಗೆ. ಅಂದ್ರೆ ಈಗ ನಾನು ತೋರಿಸಿರೋದ್ರಲ್ಲೇ ಲೈಕ್ ವಿ ಫಾಸ್ಟ್ ಆಯಿತು, ಇನ್ನೊಂದು ಸ್ವಲ್ಪ ಸ್ಲೋ ಮಾಡ್ಬೇಕು ಅಂದರೆ ಸಿ ಸರ್. ಒಂದು ಫ್ಯಾಂಟಸಿಯಿಂದ ಹಿಡಿದು ಒಂದು ಹಿಸ್ಟಾರಿಕಲ್ ಇದರಿಂದ ಹಿಡಿದು ಪ್ರೆಸೆಂಟ್ ಸಿಚುವೇಶನ್ವರೆಗೂ ಈಗ ನಾವು ಏನು ಅದರ್ ಇಂಡಸ್ಟ್ರೀಸಲ್ಲಿ ನೋಡ್ತಾ ಇದ್ವಿ, ಈಗ ಟಿಂಟಿನ್, ಅವೆಂಜರ್ಸ್ ಥರ ಏನೋ ಒಂದು ಅಡ್ವೆಂಚರ್ಸ್ ಡ್ರಾಮಾ, ಆ ಥರ ಒಂದು ನಾವು ಟ್ರೈ ಮಾಡಿದ್ದೀವಿ. ಎಲ್ಲಾನು ಹೇಳೋಕ್ಕೆ ಕಷ್ಟ ಆಗುತ್ತೆ. ಲೈಕ್ ಒಂದು ಯೂನಿವರ್ಸ್ ಏನಾದ್ರು ಕ್ರಿಯೇಟ್ ಮಾಡ್ತೀರಾ ಗಾರ್ಗಾನ ಸರ್? ದೇವ್ರ ಆಶೀರ್ವಾದ ಸರ್. ಅಂದರೆ ಗಾರ್ಗಾನ್ ಅದು ಲೈಕ್ ಇಟ್ಸ್ ಲೈಕ್ ಅದು ಓಪನ್ ಆಗ್ಬಿಟ್ಟಿದೆ ಈಗ. ಗಾರ್ಗಾ ನೀವು ಯಾರ ರೂಟಲ್ಲಿ ಹೆಂಗ್ ಬೇಕಾದ್ರೂ ಹೋಗ್ಬೋದು. ಮಾಫಿಯಾ ಟಚ್ ಇದೆ, ನಿಮ್ಗೆ ಹಿಸ್ಟಾರಿಕಲ್ ಟಚ್ ಇದೆ, ದೈವ ಪವರ್ ಇದೆ. ಸೊ ಎಂಡಲ್ಲಿ ನಾನು ಅದನ್ನೇ ಹೇಳಿದೆ, ಯಾರು ಏನೇ ಇದು ಮಾಡಿದ್ರು ದೈವ ಅಂತ ಒಂದು ಇದೆಯಲ್ಲ ಸರ್, ಅದ್ರ ಮುಂದೆ ಯಾರು ದೊಡ್ಡವರಲ್ಲ. ಸೊ ಡೋಂಟ್ ನೋ ಹೆಂಗೆ ಯೂನಿವರ್ಸ್ ಕನೆಕ್ಟ್ ಆಗುತ್ತೆ, ಇಟ್ ಗೋಸ್. ಓಕೆ ಸರ್, ಇದು ಬುಲ್ಬುಲ್ ಅನ್ನೋ ಬುಲ್ಬುಲ್ ಸಾಂಗ್ ಯಾಕೆ ಇದು ಮಾಡಿದ್ರಿ ಸರ್? ನಾನೊಬ್ಬ ದರ್ಶನ್ ಸರ್ ಅಭಿಮಾನಿ ಸರ್. ಫಸ್ಟ್ ಆಫ್ ಆಲ್ ನಾನು ಮೈಸೂರು ಹುಡುಗ, ಮೈಸೂರಲ್ಲೇ ಹುಟ್ಟಿ ಬೆಳೆದಿರೋದು. ಅದು ದರ್ಶನ್ ಸರ್ ಮನೆ ರೋಡಲ್ಲೇ ಇರೋದು, ನೀತಿ ಮಾರ್ಗ. ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಸರ್ ಅವ್ರ ಫ್ಯಾನ್ ಕ್ರೇಜ್, ಅವ್ರ ಸಿನಿಮಾಗಳು. ನನಗೆ ಒಬ್ಬ ಫ್ಯಾನ್ ಬಾಯ್ ಆಗಿ ಸೆಲೆಬ್ರೇಟ್ ಮಾಡೋಕ್ಕೆ ಬುಲ್ಬುಲ್ಗಿಂತ ಒಂದು ಒಳ್ಳೆ ಸಾಂಗ್ ಇಲ್ಲ ಅನ್ಸಲಿಲ್ಲ. ಮತ್ತು ನನಗೆ ಒಂದು ಐಟಮ್ ಸಾಂಗ್ ಬೇಕಿತ್ತು, ಒಂದು ಸ್ಪೆಷಲ್ ಸಾಂಗ್. ಇದಕ್ಕಿಂತ ದೊಡ್ಡ ಐಟಮ್ ಸಾಂಗ್ ಒಬ್ಬ ಫ್ಯಾನ್ ನಂಗೆ ಬೇರೆಯವ್ರಿಗೆ ಅನ್ಸ್ಬೋದೇನೋ, ಬಟ್ ನನಗೆ ಒಬ್ಬ ಫ್ಯಾನ್ ಆಗಿ ಇದಕ್ಕಿಂತ ದೊಡ್ಡ ಸಾಂಗ್ ಇಲ್ಲ. ಡೆಫಿನೆಟ್ಲಿ ಇಲ್ಲ. ಒಳ್ಳೆ ರಿಯಾಕ್ಷನ್ ಬರ್ತಾ ಇದೆ. ನಾನು ಕೇಳ್ಬೇಕು ಇವಾಗ ನಿಮಗೆ ಫಿಲ್ಮ್ ಹೇಗಿದೆ ಅಂತ. ಇಷ್ಟು ದಿನ ನಾವು ಹೇಳ್ಕೊಂಬಂದ್ವಿ ಗೋಲ್ ಗುಮ್ಟ ಬಿಜಾಪುರ ಹಂಗಿದೆ ಹಿಂಗಿದೆ ಅಂತ. ನೀವೇನು ಅಂತೀರಾ ಇವಾಗ ಫಿಲ್ಮ್ ನೋಡಿ? ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಒಂದೊಂದು ಆ ಉದ್ದೇಶ ಇಟ್ಕೊಂಡೇ ಮಾಡಿದ್ದು ಗುರುವೆ. ಈಗ ಜನಕ್ಕೆ ಅದನ್ನ ಲೈಕ್ ಹಾಕಿ, ನಿಮ್ಗೆಲ್ಲ ಲೈಕ್ ಆಗಿ, ನಿಮ್ಗೆ ಲೈಕ್ ಆದ್ರೆ ಜನಕ್ಕೆ ಲೈಕ್ ಆದಂಗೆನೆ 100% ಗ್ಯಾರಂಟಿ. ಸ್ಟೋರಿ ಕೇಳ್ಬೇಕಾದ್ರೆ ನಿಮ್ಗೆ ಏನು ಅನಿಸ್ತು? ಇದೇ ಫೀಲೇ ಅನ್ಸಿದ್ದು ನನಗೆ, ಹಿಂಗಿದೆ ಹಿಂಗ್ ಮಾಡ್ಬೇಕು ಅಂತ. ಸೊ ಆ ಸ್ಟೋರಿ ನನಗೆ ಏನೇನು ಬೇಕೋ ಅದನ್ನ ಪಕ್ಕ ಮಾಡ್ಕೊಂಡು ಹೋದ್ವಿ. ಓಕೆ, ನಿಮ್ಗೆ ನೀವು ಕತೆ ಕೇಳಿದಾಗ ಇದ್ದಾಗ ಒಂದು ವಿಜುವಲ್ಸ್ ಮೈಂಡಲ್ಲಿ, ಸೊ ಅದೇ ತೆರೆ ಮೇಲೆ ಬಂದಿದೆ ಅಂತ ಅನ್ಸುತ್ತೆ. ಅದ್ರ ಮೇಲೆ ಬಂದಿದೆ. ನಾವು ಅವ್ನ ಸ್ಟೋರಿ ಹೇಳಿದ್ ಏನಿದೆಯೋ ಅದ್ರ ಮೇಲೆ ಬಂದಿದೆ, ವಿನಃ ಕೆಳಗಡೆ ಅಂತೂ ಆಗಿಲ್ಲ. ನಿಮ್ಮ ಮಗ ಅವ್ರ ಆಕ್ಟಿಂಗ್ ಹೆಂಗಿದೆ ಅಂತ ಹೇಳಿದ್ರೆ ಎಲ್ಲ ಜನರು ಏನಾದ್ರು ಜನ ಏನಂದ್ರು? ನೀವು ನೋಡೋದಕ್ಕೆ ಏನಂದ್ರು? ಎಲ್ಲರೂ ಚೆನ್ನಾಗಿದೆ ಅಂತಾರೆ. ನಿಮಗೆ ಇಲ್ಲ, ನನಗೇನಂದ್ರೆ ನನಗೆ ಇನ್ನೂ ಬೇಕು ಅನ್ಸುತ್ತೆ. ನಾನು ಅದನ್ನ ಏನೂ ಮಾಡೋಕ್ಕಾಗಲ್ಲ, ಇನ್ನೂ ಬೇಕು ಅನ್ಸುತ್ತೆ. ಬಟ್ ಹಿ ಹ್ಯಾಸ್ ಡನ್ ಒನ್ ಲೆವೆಲ್. ಓಕೆ, ಪಬ್ಲಿಕ್ ನೋಡಿದವ್ರು ಯಾರು ಫಸ್ಟ್ ಫಿಲ್ಮ್ ಅನ್ಸಲ್ಲ, ಅದು ಇಂಪಾರ್ಟೆಂಟು.